KSP ಆ್ಯಪಲ್ಲಿ ಕೆಲವೊಂದು ವಿಚಾರ ನಿಮಗೆ ಹೇಳೋಕ್ಕೆ ಆಗ್ತಾ ಇಲ್ಲ, ಯಾರ ಕಡೆ ಹೇಳುವುದಂದ್ರೆ ಆಗ್ತಾ ಇಲ್ಲ, ಭಯ ಇದೆ ಅಂಥ ಸಂದರ್ಭದಲ್ಲಿ ಉದಾಹರಣೆಗೆ ಬಸ್ ಸ್ಟ್ಯಾಂಡಲ್ಲಿ ಟೀಸಿಂಗ್ ಮಾಡ್ತಾರೆ, ಸ್ಕೂಲ್ ಕಾಲೇಜಲ್ಲಿ ಹುಡುಗರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಯಾರ ಕಡೆನೂ ಹೇಳೋಕ್ಕಾಗ್ತಾ ಇಲ್ಲ. KSP ಆ್ಯಪಲ್ಲಿ ಎಲ್ಲಿ ಏನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮಾಹಿತಿ ಕೊಡುವಾಗ ಆ ಮಾಹಿತಿ ಯಾರು ಕೊಟ್ಟಿದ್ದಾರೆ ಅಂದರೆ ನಮಗೂ ಗೊತ್ತಾಗಲ್ಲ. ಮಾಹಿತಿ ಕೊಟ್ಟ ನಂತರನೇ ಅವ್ರು ಅರೆಸ್ಟ್ ಮಾಡಿ ಜೈಲಿಗೆಲ್ಲ ಹಾಕಲ್ಲ, ವೆರಿಫೈ ಮಾಡ್ತೀವಿ. ಅವ್ರು ಕೊಟ್ಟಿರೋ ಮಾಹಿತಿ ನಿಜನಾ ಸುಳ್ಳು ಅಂದರೆ ವೆರಿಫೈ ಮಾಡ್ತೀವಿ. ಈಗ ನನಗೆ ಮಾಹಿತಿ ಬಂದು ಯಾವುದೋ ಒಂದು ಅಕ್ರಮ ಚಟುವಟಿಕೆ ನಿಲ್ಲಿಸ್ತಾ ಇಲ್ಲ ಅಂದರೆ ಕಂಡು ಬರುವ ಸಂದರ್ಭದಲ್ಲಿ ಒಂದು ಸಾರಿ ಏನಾಗಿದೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಕಡೆ ಹೇಳ್ತೀವಿ. ಮತ್ತು ಬರುತ್ತಂದ್ರೆ ನಮಗೆ ಬೇರೆ ಬೇರೆ ಸೋರ್ಸಸ್ ಇರ್ತದೆ, ಮಾಧ್ಯಮ ಮಿತ್ರರು ಹೇಳ್ತೀರಿ. ಮತ್ತು ಇದಕ್ಕಂದ್ರೆ ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ನಮಗೆ ಸೆಪ್ರೇಟ್ ವಿಂಗ್ ಒಂದಿದೆ. IMEI ಬ್ಲಾಕ್ ಮಾಡಿ ಬೇರೆ ಯಾರು ಈ ಫೋನನ್ನು ಉಪಯೋಗ ಮಾಡದೆ ಒಂದು ವೇಳೆ ಮಾಡ್ತಾರಂದ್ರೆ ಆ ಸಿಮ್ ನಂಬರ್ ಯಾವ ಸಿಮ್ಮಲ್ಲಿ ಆ ಫೋನನ್ನು ಉಪಯೋಗ ಮಾಡ್ತಾರೋ ಆ ಮಾಹಿತಿ ಬರ್ತದೆ. ಆ ಮಾಹಿತಿ ಪ್ರಕಾರ ನಾವು ಆ ಫೋನನ್ನು ರಿಕವರಿ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಆಲ್ರೆಡಿ ಹತ್ತನೆಯಲ್ಲಿ ಒಂದು 115ಕ್ಕಿಂತ ಜಾಸ್ತಿ ಮೊಬೈಲ್ ಫೋನನ್ನು ರಿಕವರಿ ಮಾಡಿ ಲಾಸ್ಟ್ ವೀಕ್ ಕೊಟ್ಟಿದ್ದಾರೆ. ನಾವು ಬೆಳಗಾವಿ ಸೆಂಟ್ ಸ್ಟೇಷನಲ್ಲಿ ಒಂದು 50 ಆಲ್ರೆಡಿ ಮಾಡಿದ್ದೀವಿ. ಇವತ್ತು ನಮ್ಮ ಕೈಯಲ್ಲಿ 115 ಇದೆ. ಚಿಕ್ಕೋಡಿ ಮತ್ತು ರಾಮದುರ್ಗ ಬೈಲೊಂಗಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಒಂದು 100ಕ್ಕಿಂತ ಜಾಸ್ತಿ ಮೊಬೈಲ್ ಸಬ್ ಡಿವಿಷನಲ್ಲಿ ಇದೆ. ಅವರು ರಿಕವರಿ ಮಾಡಿ ಅವರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು ತಿಂಗಳಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಮೊಬೈಲ್ ಲಾಸ್ಟ್ 2 ಇಯರ್ಸಲ್ಲಿ ಏನೇನಾಗಿದೋ ಮತ್ತು ಇತ್ತೀಚೆಗೆ ಆಗಿರೋ ಮೊಬೈಲ್ ಫೋನನ್ನು ಕೂಡ ನಾವು ರಿಕವರಿ ಮಾಡಿದ್ದೀವಿ. ಸೊ ಇದರಲ್ಲಿ ಭಾಳಷ್ಟು ಇವತ್ತು ನಮ್ಮ ಜೊತೆಗೆ ಮೊಬೈಲ್ ಫೋನ್ ಓನರ್ ಕೂಡ ಬಂದಿದ್ದಾರೆ. ಸೊ ನಾವು ಕೊಡುವ ಮಾಹಿತಿ ಒಂದೇ ಒಂದು, ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಸಂಪೂರ್ಣ ಪ್ರಯತ್ನ, ನಿಮ್ಮದು ಸಣ್ಣ ಒಂದು ಮೊಬೈಲ್ ಫೋನ್ ಇರಲಿ, ಸಣ್ಣ ಕಳ್ತನ ಇರಲಿ, ಅದನ್ನು ನಾವು ಪತ್ತೆ ಮಾಡುವುದಲ್ಲಿ ನಾವು ಸಂಪೂರ್ಣ ಎಫೋರ್ಟನ್ನು ನಾವು ಮಾಡ್ತೀವಿ. ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರಬೇಕು. ಫಸ್ಟು ನಮ್ಮ ಗಮನಕ್ಕೆ ತೊಗೊಂಡು ಬರುವುದಕ್ಕೆ ಈಗ ಪೊಲೀಸ್ ಸ್ಟೇಷನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡಿರೋದು ಬೇಕಾಗಲ್ಲ. ಬಂದ ತಕ್ಷಣ ನಾವು FIR ಮಾಡೋದಕ್ಕೆ ಭಾಳಷ್ಟು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದ್ರೆ ಎಸ್ಕಲೇಷನ್ ಹೆಂಗೆ ನೀವು ಸೀನಿಯರ್ ಆಫೀಸರ್ಗೆ ತಿಳಿಸೋದಂದ್ರೆ KSP ಮೊಬೈಲ್ ಆ್ಯಪನ್ನು ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಏನೇನು ನೀವು ಕಂಪ್ಲೇಂಟ್ ಕೊಡುವಾಗಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಿನೇ ಅದನ್ನೇ ನಾವು ಕಂಪ್ಲೇಂಟ್ ಆಗಿ ತೊಗೊಳ್ತಾ ಇದ್ದೀವಿ. ಹಿಂದೆ ನೀವು ಬರೆದು ಕೊಡ್ತಾ ಇದ್ದೀರಿ, ನೀವು ಬರೆದು ಕೊಡ್ತೀರಂದ್ರೆ ಕೂಡ ಬಂದು ನಾವು ಫಾರಿನ್ ಕಂಟ್ರೀಸಲ್ಲಿ ಹೆಂಗೆ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಾವು ಈಗ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಕೂಡ ಈ ಸಾಕ್ಷಿ ಅಂದರೆ ಇರ್ತದೆ. ನೀವು ಕಂಪ್ಲೇಂಟ್ ಬಂದ ನಂತರ ಫಸ್ಟ್ ನಿಮ್ಮ ಕಡೆ ನಾವು ಮಾತಾಡ್ತೀವಿ, ಏನಾಗಿದೆ, ಯಾವ ಊರವರು, ಹೆಂಗೆ ಅಂದರೆ ಎಲ್ಲ ರೆಕಾರ್ಡ್ ಆಗುತ್ತದೆ. ಇದನ್ನೇ ಕೋರ್ಟಲ್ಲಿ ಕೂಡ ನಾವು ಕೊಡ್ತೀವಿ. ಏನಾಗಿದೆ ಅಂದರೆ ನೀವು ಹೇಳೋದು ರಕ್ತ ಗಾಯ ಇರ್ತದೆ ಅಂದರೆ ತೋರಿಸಿರಂದ್ರೆ ಅದು ವಿಡಿಯೋನಲ್ಲಿ ಇರ್ತದೆ. ನೀವು ಕೋರ್ಟ್ಗೆ ಹೋಗುವಾಗ ಅದು ಡಿಸ್ಪ್ಲೇ ಮಾಡುವಾಗ ಎವಿಡೆನ್ಸ್ ಚೆನ್ನಾಗಿರ್ತದೆ. ಮತ್ತು ಪಂಚನಾಮ ಮಾಡೋದು ಪ್ರತಿಯೊಂದು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಈಗ ಕಳ್ತನ ಆಗಿರುವ ಕೇಸಲ್ಲಿ ನಮ್ಮ ಗುರಿ ಇವರು ರಿಕವರಿ ಮಾಡಿರೋದು ಮಾತ್ರ ಇಲ್ಲ, ಈ ಕಳ್ಳರು ಅಂದರೆ ಯಾರು? ಸೊ ಇವರು ಇಷ್ಟು ಒಂದು ಕಷ್ಟಪಟ್ಟು ಒಂದು ಜೀವನದಲ್ಲಿ ಕಷ್ಟಪಟ್ಟು ಒಂದು 15 ಗ್ರಾಮ 20 ಗ್ರಾಮ ಸಂಪಾದನೆ ಮಾಡಿರ್ತಾರೆ. ಅವರ ಲೈಫ್ ಟೈಮ್ ಸಂಪಾದನೆಯನ್ನು ಯಾವನೋ ಒಬ್ಬನ ರಾತ್ರಿ ಕಳ್ತನ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಅಂದ್ರೆ ಅದು ಸಿಂಪ್ಲಿ ನಾಟ್ ಅ ಕಳ್ತನ. ಅವರು ಲೈಫ್ ಟೈಮ್ ಸಂಪಾದ್ಯ ಒಂದು 20 ಗ್ರಾಮು 50 ಗ್ರಾಮ್ ಒಬ್ಬರಿಗೆ ಹೋಗುತ್ತಂದ್ರೆ ಭಾಳಷ್ಟು ಮಂದಿಗೆ ಆ ಲೈಫಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಾರೋ ಅದು ಒಂದು ರಾತ್ರಿಯಲ್ಲಿ ಒಬ್ಬನು ತೊಗೊಂಡು ಹೋಗ್ತಾನಂದ್ರೆ ಅದನ್ನು ನಾವು ಬಿಡೋದಿಲ್ಲ. ನಾವು ಸಂಪೂರ್ಣವಾಗಿ ನಮ್ಮ ಪ್ರಯತ್ನವನ್ನು ನಾವು ನಮ್ಮ ಎಂಟೈರ್ ಟೀಮ್ ನಮ್ಮ ಆಫೀಸರ್ ಸಿಬ್ಬಂದಿ ಭಾಳಷ್ಟು ಶ್ರಮಪಟ್ಟು ಈ ಕೇಸಲ್ಲಿ ಪತ್ತೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ.